ಐ ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟೇ ಕಾಲಲ್ ಬಲ. ಏನು ಇಲ್ಲ ಅಂದ್ರೂ ಕುಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ. ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು. ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣೋ ಸಂಚಾರಿ. ನೋಡಿ, ನಾವು ಇಲ್ಲೇ ಮಲ್ಕೊಂಡಿದ್ದು. ಸದ್ಯಕ್ಕೆ ನಾವಿಬ್ಬರು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವಂತಹ ಭುಜ್ಗಿಂತ ಒಂದು 50 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಇವತ್ತು ಭುಜ್ನ ಕ್ರಾಸ್ ಮಾಡ್ಕೊಂಡು ಹೋಗುವಂಥ ಯೋಜನೆಗಳಿದೆ. ನಮಗೆ ರಾತ್ರಿ ಮಲ್ಕೊಳ್ಳೋದಕ್ಕೆ ಹೋಟೆಲ್ ಅವರು ಫ್ರೀಯಾಗಿ ಈ ಮಂಚನ ಕೊಟ್ಟಿದ್ರು. ಕಳೆದ ಒಂದು ವಾರದಿಂದ ಏನೇನಾಯ್ತು ಅಂತ ಹಿಂದೆ ನೋಡ್ಕೊಂಡ್ಬನ್ನಿ, ಅದಾದ್ಮೇಲೆ ಮುಂದೆ ಹೋಗೋಣ. ಎಲ್ರಿಗೂ ಶರಣು, ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತೆ ಭೈರವ ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ಸೈಕಲ್ನಲ್ಲಿ ಪ್ರಯಾಣ ಮಾಡ್ತಿದ್ದೀವಿ. ನಾವಿಬ್ಬರು ಇವಾಗ ಗುಜರಾತ್ನ ಕಚ್ ಜಿಲ್ಲೆಗೆ ಹೋಗ್ಬೇಕು. ಕಚ್ ಜಿಲ್ಲೆಗೆ ಹೋಗೋದಕ್ಕೂ ಮೊದಲು ದಕ್ಷಿಣ ಗುಜರಾತ್ ಜೊತೆಗೆ ಸೌರಾಷ್ಟ್ರವನ್ನ ದಾಟ್ಕೊಂಡು ಹೋಗ್ಬೇಕು. ಮೊನ್ನೆ ತಾನೇ ರಾಜ್ಕೋಟಲ್ಲಿ ನನ್ನ ಸೈಕಲ್ ಎಲ್ಲ ರೆಡಿ ಮಾಡಿಸ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಇವಾಗ नाश्ता हुआ हुआ क्या खाएगा? चलेगा कुछ भी कौन सा है? हाँ, कौन सा नाश्ता खाएगा? गाठिया के दूसरा कोई बिस्किट ले? बिस्किट नहीं. ओ सुपर, दाबेली बहुत अच्छा होता है. इसमें चटना है, चटनी. हाँ, चटनी खाओ. दाबेली. चटनी चटनी. दाबेली अच्छा. लाओ मारी पानी लाओ, तुम्हें ये भले आई हो लाओ. ನಾನು ದಾರಿನಲ್ಲಿ ಹೋಗ್ತಾ ಇರುವಾಗ ನನ್ನ ತಿಂಡಿ ಆಯ್ತು ಅಂತ ಕೇಳ್ಬಿಟ್ಟು ಕರೆದ್ಬಿಟ್ಟು ತಿಂಡಿ ಕೊಟ್ಟರು. ಅದಾದ್ಮೇಲೆ ಅವ್ರದ್ದು ಹೊಸದಾಗಿ ಶೋರೂಮ್ ಓಪನ್ ಆಗಿದೆ ಅಂತ ನನಗೆ ತೋರಿಸಿದ್ರು. ನಾನು ಆ ಶೋರೂಮ್ದು ಒಂದು ಪ್ರಮೋಷನಲ್ ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಅವ್ರಿಗೆ ಕೊಟ್ಟು ಬಂದೆ. ಅವ್ರು ಅದರಿಂದ ಸಖತ್ ಖುಷಿಯಾದ್ರು. ದಾರಿನಲ್ಲಿ ಜನ ನನಗೇನಾದ್ರೂ ಸಹಾಯ ಮಾಡಿದ್ರೆ ಯಾವ್ದಾದ್ರೂ ಒಂದು ರೀತಿನಲ್ಲಿ ಸಹಾಯ ಮಾಡಿನೇ ಬಂದಿರ್ತೀನಿ. ಆದ್ರೆ ನಾನು ಅದನ್ನೆಲ್ಲ ತೋರಿಸ್ಕೊಳ್ಳಲ್ಲ, ನನಗೆ ಅದನ್ನ ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಅದನ್ನ ತೋರಿಸ್ಕೊಳ್ದೆ ಇರೋದು ನಿಮಗೆ ನಾನೊಂಥರ ಸ್ವಾರ್ಥಿ ತರ ಕಾಣಿಸ್ತಿದೆ. ಹಾಗಾಗಿ ಇನ್ಮೇಲೆ ಆ ಥರದ ವಿಷಯಗಳೆಲ್ಲ ತೋರಿಸ್ತಾ ಹೋಗ್ತೀನಿ. નમસ્તે મિત્રો, આપણે કૃષ્ણા ફર્નિચરના મેન્યુફેક્ચરિંગ યુનિટની મુલાકાત લેશું. આ અમારો કૃષ્ણા ફર્નિચર મોલ આવેલો છે રાજકોટ મોરબી રોડ ઉપર. ए कैमरा में हमको भी लो. हाँ हाँ ನಾನು ಕಳೆದ ಒಂದು ವಾರದಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಪೆಟ್ರೋಲ್ ಪಂಪಲ್ಲೇ ಊಟ ಮಾಡಿದ್ದೀನಿ. ಇವತ್ತು ಸಹ ನಾನು ಪೆಟ್ರೋಲ್ ಪಂಪಲ್ಲಿ ಊಟ ಮಾಡ್ಕೊಂಡು ನನ್ನ ಪ್ರಯಾಣನ ಶುರು ಮಾಡ್ತಾ ಇದ್ದೀನಿ. जय माता जी. नाम नाम क्या है? नाम मेरा नाम है करसन भाई. करसन भाई. अच्छा है नाम. कहाँ जा रहे पैदल? अभी जा रहे हैं कच्छ. कहाँ से आया कन्याकुमारी से. अच्छा बढ़िया. मैं 2022 में आया था. उस समय रबर ड्रेस लिया था, वो घर में पड़ा है. तो आधा केजी का ज़्यादा वजन होता है इसका. बहुत अच्छा लगता है. इसमें तो टाइट लगता है, वो बहुत खुला लगता है. ठीक है, चलो मिलते हैं. नाश्ता क्या होता है इधर? दाबेಲಿ खाएगा. ಇಲ್ಲಿ ಒಂದು ಊರಿಗೆ ಬಂದಿದೆ. ಗಾಂವ್ का नाम क्या होता है दादा? ಬೋಂದ್. ಬೋಂದ್ ಅಂತ ಒಂದು ಊರಿಗೆ ಬಂದಿದೆ. ಇಲ್ಲಿ ಕಚ್ದು ಫೇಮಸ್ಸು ದಾಬೇಲಿ. ದಾಬೇಲಿ ಹೆಂಗೆ ಮಾಡ್ತಾರೆ ಅಂತ ನೋಡ್ರಿ. ಫಸ್ಟು ಕಟ್ ಮಾಡ್ಬಿಟ್ಟ ಟೀಕಾ ಚಲೇಗ ಬಸ್. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ಇದೇನು ಲಿಕ್ವಿಡ್ ಹಾಕೋರೆ. ಅದರಲ್ಲಿ ಜಾಸ್ತಿ ಸ್ವೀಟ್ ಇರುತ್ತೆ. ಓ ये क्या होता है? ಮಸಾಲ ಆಲೂ ಕಾಯಿನ ಆಲೂಗಡ್ಡೆದು ಸ್ವಲ್ಪ ಎಲ್ಲ ಕಿವುಚ್ಬಿಟ್ಟು ಪಾನಿಪುರಿ ಹೆಂಗೆ ಮಸಾಲ ಮಾಡ್ತಾರೆ ಹಂಗೆ ಮಸಾಲ ಮಾಡಿಬಿಟ್ಟು ಅದ್ರ ಮೇಲೆ ಇವನ್ನ ಹಾಕಿರ್ತಾರೆ. ಸ್ವಲ್ಪ ಸ್ವೀಟು ಕೊಬ್ಬರಿ ಎಲ್ಲ ಹಾಕ್ತಾರೆ. ಅದಾದ್ಮೇಲೆ ಸ್ವಲ್ಪ ಕೊಬ್ಬರಿ ಚಟ್ನಿ, ಶೇಂಗಾ ಬೀಜ ಎಲ್ಲ ಹಾಕ್ಬಿಟ್ಟು ಈ ಥರ ಕೊಡ್ತಾರೆ. ಸೂಪರಾಗಿರುತ್ತೆ. ಇದು ಸಖತ್ ಫೇಮಸ್ಸು ಕಚ್ಚಲ್ಲಿ. ಯಾರಾದರೂ ಬಂದರೆ ದಾಬೇಲಿನೇ ತಿನ್ಬೇಕು ನೀವು ಕಚ್ಚಲ್ಲಿ ಫಸ್ಟು.
ಸಖತ್ ಚೆನ್ನಾಗಿದೆ. ಈ ಸೇವ್ ಅಂತ ಕರೀತಾರೆ, ಸಣ್ಣ ಖಾರ ಮತ್ತು ಹುರಿದಿರೋದು ಮಸಾಲೆ ಹಾಕಿರೋ ಶೇಂಗಾ ಬೀಜ ಅದೆಲ್ಲ ಹಾಕಿರ್ತಾರೆ. ಸಖತ್ ಟೇಸ್ಟ್ ಅನಿಸುತ್ತೆ. ಈ ಥರ ಶೇಂಗಾ ಬೀಜನ ಇದಕ್ಕೆ ಹಿಂಗೆ ಅಂಟಿಸ್ಕೊಂಬಿಟ್ಟು ಈ ಥರ ಅಂಟುತ್ತೆ. दादा इसका कैसा शुरुआत हुआ दाबेली का? बहुत साल हो गए कुछ इतिहास है इसका? इसको मालूम होगा कारीगर को इसका इतिहास। ಇಲ್ಲೊಂದು ಕುದುರೆ ಇದೆ, ಇದ್ರ ಹೆಸರು ಮಾಣಿಕ್ ಅಂತ. ಇದು ಸಿಂಧಿ ಜಾತಿಗೆ ಸೇರಿದಂಥ ಕುದುರೆ. ಇದ್ರ ಬೆಲೆ ಹೆಚ್ಚು ಕಡಿಮೆ 80ರಿಂದ 1 ಲಕ್ಷ ಇರ್ಬೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ಎಲ್ಲ ಸ್ವಲ್ಪ ಕುದುರೆ ಒಂಟೆ ಜಾಸ್ತಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಕುದುರೆಗಳನ್ನ ತೋರಿಸ್ತೀನಿ. ಕುದುರೆ ರೇಸ್ ಎಲ್ಲ ಮಾಡ್ತಾರೆ ಇಲ್ಲಿ. ओ धन्यवाद. एक ही बस इस पे ಏನು ಹೇಳ್ತವ್ರು ನಂಗೆ ಅರ್ಥ ಆಗ್ತಿಲ್ಲ. ಓ ಐಸಾ, ಹಾಂ ठीक है, ಥ್ಯಾಂಕ್ ಯು. ಹಾಯ್ ये क्या गम है क्या? कौन सा? ये गम नहीं, मोम है। नहीं ये मोम है, मोम में मोमबत्ती जलाते हैं ना, हाँ ओके वही है। ठीक है. इसको पिघला के यहाँ इस पे चिपकाएंगे तो पीस चोटेगा। ನಾನು ಇವಾಗ ಇನ್ನೂ ಕಚ್ ಪ್ರವೇಶ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ಹೇಳಿದ್ನಲ್ಲ, ಒಂದು 70-60 ಕಿಲೋಮೀಟ್ರ್ ಇದೆ ಕಚ್ಚು, ಅಂದರೆ ಬುಜ್ಜು. ಇಲ್ಲಿ ದಂಬಾಕ ಅಂತ ಒಂದು ಊರಿದೆ. ಆ ದಂಬಾಕ ಅನ್ನೋ ಊರಲ್ಲಿ ನಿಮಗೆ ನ್ಯಾಚುರಲ್ ಈ ಬಟ್ಟೆಗಳನ್ನ ಮಾಡ್ತಾರೆ. ಇಸ್ಕೋ ಕ್ಯಾ ಬೋಲ್ತೆ ಆಪ್? ಈ ಊರಲ್ಲಿ ಸ್ವಾಭಾವಿಕ ಬಣ್ಣಗಳಿಂದ ಬಟ್ಟೆಗಳನ್ನ ತಯಾರು ಮಾಡ್ತಾರೆ. ಈ ಬಟ್ಟೆಗಳಲ್ಲಿ ಹೆಣ್ಮಕ್ಳು ಹಾಕ್ಕೊಳ್ಳೋ ಬಟ್ಟೆ, ಈ ಚೂಡಿದಾರು, ವೇಲು ಎಲ್ಲನೂ ತಯಾರು ಮಾಡ್ತಾರೆ. ಒಂದೊಂದು 10 ಮೀಟ್ರ್ ಬರುತ್ತೆ. ಆ್ಯಕ್ಚುಲಿ ಇದು 100 ಮೀಟ್ರ್ ಬಂಡಲ್ ಇರುತ್ತೆ. ಏನಿದೆಯಲ್ಲ ಫುಲ್ಲು ವೈಟ್ ಕಲರ್ 100 ಮೀಟ್ರ್ ಬಂಡಲ್ ಇರುತ್ತೆ. ಅದಾದಮೇಲೆ ಅದಕ್ಕೆ ಡೈಯಿಂಗ್ ಮಾಡಿ ಕಲರಿಂಗ್ ಮಾಡಿಬಿಟ್ಟು ಈ ಥರ ಕೈಯಲ್ಲೇ ಪ್ರಿಂಟ್ ಮಾಡ್ತಾರೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಹೊಸದೊಂದು ಬಟ್ಟೆನ ಹಾಕೋರೆ, ಹಚ್ಚೋರೆ. ಈ ಕಾಟನ್ ಏನಾ? ಇದು ಕೆಳಗಡೆ ಇದೆಯಲ್ಲ, ಇದು ಮೇಣಕ್ಕೆ ಅದನ್ನು ಅಂಟ್ಕೊಳ್ಳೋ ಥರ ಮಾಡ್ತಾರೆ. ಅಂಟ್ಕೊಳ್ಳೋ ಥರ ಮಾಡಿಬಿಟ್ಟು ಇದ್ರ ಮೇಲೆ ಈಗ ಪ್ರಿಂಟಿಂಗ್ ಹಾಕ್ತಾರೆ. ನಾನು ನಿಮಗೆ ತೋರಿಸ್ತೀನಿ. ಕ್ಯಾ ಬೋಲ್ತೆ? ನೀವೆಲ್ಲ ನೋಡ್ತಿದ್ದೀರಲ್ಲ, ಇದೇ ಬಟ್ಟೆದು ಡಿಸೈನು. ಇದರಲ್ಲಿ ತೂತು ಮಾಡಿರ್ತಾರೆ, ಅದನ್ನು ಈ ಥರ ಬಟ್ಟೆ ಮೇಲೆ ಪ್ರಿಂಟ್ ಮಾಡ್ತಾರೆ. ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ಡಿಸೈನು. ಡಿಸೈನ್ ಮೇಲೆ ಬಣ್ಣ ಒಂದು ओ इधर साइज है ना? ऐसे कैसे पता चल जाता है इसका? हाँ माप है ना? 1 मीटर का माप है। 1 मीटर का माप, समझ में आया. अब इस तरफ आ जाए। ऐसा तो काम भी तो पे है। ಹಾಂ ನೋಡ್ತಾ ಇರ್ಬೋದು, ದಬ್ಬ ಬಂದ್ ಮಾಡ್ತಾರೆ ಬೇಗ. ಇಲ್ಲಿ ಖಾಲಿ ಇದೆಯಲ್ಲ, ಅದೇ ಲೈನಿಗೆ ಸರಿಯಾಗಿ ಬರುತ್ತೆ ನೋಡ್ರಿ. ಇದು ಕರೆಕ್ಟ್ ಅಲ್ವಾ? ಆ ಥರ ಸ್ವಲ್ಪ ಕೇಸರಿ ಬಣ್ಣ ಇದೆ. ಇದು ಬಣ್ಣಗಳೆಲ್ಲ ಸ್ವಾಭಾವಿಕವಾದಂಥ ಬಣ್ಣಗಳು. ನಿಸರ್ಗದಲ್ಲಿ ಸಿಗೋ ವಸ್ತುಗಳಿಂದ ಬಣ್ಣಗಳನ್ನ ತಯಾರು ಮಾಡ್ತಾರೆ. कलर उधर है ना? ये कौन सा कलर है? ये करियाना। करियाना किससे बनता है? करियाना ಗೂಂದ್ और ಚೂನಾ. ಇದು ಅಂಟು ಮತ್ತು ಸುಣ್ಣದಿಂದ ಮಾಡ್ತಾರಂತೆ. ಇವಾಗ ನೋಡಿ, ನೆಕ್ಸ್ಟ್ ಈ ಥರ ಪ್ರಿಂಟ್ ಆಯ್ತದೆ. बाबर का पेड़ होता है ना, बाबर का हाँ करते हैं, हाँ. उसमें से निकलता है को। आपको सैलरी कितना देता है? हमको हाँ हमको रोज का 1500। 1500. हाँ
ಇದು 10 ಮೀಟ್ರ್ ಅಷ್ಟೇ ಬರುತ್ತೆ ಬಟ್ಟೆ 10 ಮೀಟ್ರ್ ಆತೇನಾ? हाँ 10 मीटर। ಸೊ ಎಕ್ಸ್ಟ್ರಾ ಉಳಿದಿದ್ದು ಸ್ವಲ್ಪ ಈ ಥರ ವೇಸ್ಟ್ ಆಗಬಾರ್ದು ಅಂತ ಬಣ್ಣನ ಈಚೆ ಕಡೆಗೆ ಇಡ್ತಾರೆ. ಅದೆಲ್ಲ ಎಕ್ಸ್ಟ್ರಾ ಬಣ್ಣ ಇದ್ರ ಮೇಲೆ ಬಂದು ಬೀಳುತ್ತೆ. ಫಸ್ಟ್ ಈ ಥರ ಎಲ್ಲ ಕೈಯಲ್ಲಿ ಮಾಡ್ತಾರಲ್ವಾ, ಈ ಥರ ಹಾಕಿದ್ಮೇಲೆ ಈಗ ಅದಕ್ಕೆ ಅಚ್ಚು ಹಾಕ್ತಾರೆ ನೋಡಿ. ಇಲ್ಲಿ ಒಂದು 5-6 ಥರದ ಅಚ್ಚುಗಳಿರ್ತವೆ. ನೋಡಿ ಬಟ್ಟೆ ಎತ್ಬಿಟ್ಟು ಒಣ ಹಾಕ್ತಾರೆ ಅದನ್ನ. ಕಿತ್ನಾ ದೇರ್ ಸುಖಾತೆ? इसको 5 मिनट लगेगा। 5 ಮಿನಿಟ್ 5 मिनट। 5 ನಿಮಿಷದಲ್ಲೇ ಒಣಗ್ಬಿಡುತ್ತೆ ಅಂತ ಅದು. ಹಾಂ 5 ನಿಮಿಷದಲ್ಲಿ ಇಲ್ಲಿ ಹಾಕ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹೊರಗೆ ಒಣಗಿಸ್ತಾರೆ ಆ್ಯಕ್ಚುಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಖಾಲಿ ಹಾಳೆ ಮೇಲೆ ಖಾಲಿ ಏನು ಬಟ್ಟೆ ಇದೆಯಲ್ಲ ಆ ಬಟ್ಟೆ ಮೇಲೆ ಇವರು ಹಚ್ಚಾಕ್ತಿದ್ದಾರೆ. आप कितना साल से ये काम कर रहे हैं? 5 साल हो गए। आप गुजराती है ना? हाँ गुजराती कच्ची? हमारे गांव है। ಹಾಂ ಈ ಬಣ್ಣನೂ ಅಷ್ಟೇ ನೋಡ್ತಾ ಇರ್ಬೋದು. ಇಲ್ಲಿ ಹೊಡಿತಾರಲ್ವಾ ನಿಧಾನಕ್ಕೆ ಕಲರ್ನ ಬಿಟ್ಕೊಳ್ಳುತ್ತೆ, ಒಂದೇ ಸಲಕ್ಕೆ ಕಲರ್ ಬಿಟ್ಕೊಳ್ಳಲ್ಲ. इसके बाद इसके ऊपर 2 और कलर जाएगा, लाल रेड कलर का हो जाएगा प्योर। ये छपाई ऐसे ही रहेगी, ಹಾಂ इसके ऊपर पूरा रेड हो जाएगा, रेड हो जाएगा। कलर का। ये ब्लैक निकलेगा हाँ। और ये ब्लू निकलेगा, डार्क ब्लू जो बोलते हैं ना। ठीक है. ये सब हो जाए ना हाँ। तब आप ये लोग देखो हाँ। सब तैयार हो गया। हाँ। ये माल सब रेडी हो गया। रेडी हो गया। वहाँ दिखेगा पूरा भट्टी पे। तैयार नहीं हुआ है अभी। पता चला जाओगे ना हाँ. तो भट्टी पे वो काम चालू है, सब तैयार होने का। ये सब ये ऊपर लगाए ना, ये क्या? उसको फॉर्म बोलते हैं, फॉर्म। ಫೋಮ್ ಓಕೆ. ಏನಕ್ಕೆ ಹಾಕಿರ್ತಾರೆ ಅಂದರೆ ಕಲರ್ ಒಣಗಬಾರ್ದು ಅಂತ. ಮೇಲೆ ಹಿಂಗೆ ಅದ್ಮಿದ ತಕ್ಷಣ ಕಲರ್ ಮೇಲಕ್ಕೆ ಬರುತ್ತೆ, ಸ್ವಲ್ಪ ಬಂದಾದಮೇಲೆ ಅದನ್ನು ಹಚ್ಚಾಕ್ತಾರೆ. ಇಲ್ಲಿ ಇವರು ಇದನ್ನ ಹಾಕೋರು ನೋಡ್ರಿ, ಏನು इमली का जो बीज आता है ना, हाँ। खट्टा इमली, उसका बीज। ಹಾಂ ಪತ ಈ ಥರ ಬೇರೆ ಬೇರೆ ಕಲರ್ದೆಲ್ಲ ಮಾಡ್ತಾರೆ ಇವರು. 10 मीटर आप कितने पे होलसेल कितने पे बेचते हैं? 10 मीटर 10 मीटर कितने पे बेचते हैं? ये तो तैयार, हम तो मजदूर लोग हैं, मजदूर। ये करते हैं। जो ठीक है। सेठ है ना, ಹಾಂ वो बेचते. ज़्यादा ऐसे ही लोड दिया जाता है। ಇವೆಲ್ಲ ಡಿಸೈನ್ಗಳ ಬಗ್ಗೆ ಮಾತಾಡೋದಾದರೆ ಇವ್ರ ಹತ್ರ 100 ಡಿಸೈನ್ಗಳಿದೆ. ಈ 100 ಡಿಸೈನ್ಗಳಲ್ಲಿ ಬೇಕಾಗಿರೋದು ಯಾವ್ದು ಜಾಸ್ತಿ ಆರ್ಡರ್ ಬರುತ್ತೋ, ಡಿಮ್ಯಾಂಡ್ ಜಾಸ್ತಿ ಯಾವುದಿರುತ್ತೋ ಅದನ್ನು ಪ್ರಿಂಟ್ ಹಾಕ್ತಾರೆ. ಬಟ್ಟೆ ಅಲ್ಲೋಗಿ ಪ್ರಿಂಟ್ ಹಾಕಿನ ಮೊದಲು ಫಸ್ಟ್ ಇಲ್ಲಿಂದ ತಯಾರಾಗುತ್ತೆ. ಈ ಬಟ್ಟೆ ಏನಿದೆಯಲ್ಲ 100 ಮೀಟ್ರ್ ಬರುತ್ತೆ, ಅದನ್ನು 10 ಮೀಟ್ರಿಗೆ ಕಟ್ ಮಾಡಿಬಿಟ್ಟು ಇದರಲ್ಲಿ ನೆನೆಸ್ಬಿಟ್ಟು ಇದೆಲ್ಲ ಬಣ್ಣ ಅದಕ್ಕೆ ಹತ್ಕೊಂಡ್ಮೇಲೆ ಅದನ್ನು ಇಲ್ಲಿ ನೋಡಿ ಒಣಗಿಸೋರೆ. ಈ ಥರ ಒಣಗಕ್ಕೆ ಹಾಕ್ತಾರಲ್ವ, ಈ ಥರ ಒಣಗಕ್ಕೆ ಹಾಕಿದ್ಮೇಲೆ ತಗೊಂಡೋಗ್ಬಿಟ್ಟು ಅಲ್ಲಿ ಪ್ರಿಂಟ್ ಮಾಡ್ತಾರೆ. ಪ್ರಿಂಟ್ ಮಾಡಾದ್ಮೇಲೆ ಒಣಗಿಸ್ಬಿಟ್ಟಾದ್ಮೇಲೆ ತಗೊಂಬಂದು ಇಲ್ಲಿ ಬಿಸಿನೀರಲ್ಲಿ ಬೇಯಿಸ್ತಾರೆ. ಈ ಥರ ಬೆಂಕಿ ಹಾಕ್ಬಿಟ್ಟು ಇದನ್ನು ಕಾಯಿಸ್ತಾರೆ ಚೆನ್ನಾಗಿ. ನೀರನ್ನ ಕಾಯಿಸ್ಬಿಟ್ಟು ಆ ಒಣಗಿರೋ ಬಟ್ಟೆ ಇರುತ್ತಲ್ಲ ಮತ್ತೆ ಇದರಲ್ಲಿ ಬೇಯಿಸ್ತಾರೆ. ಕೆಳಗಡೆ ಉರಿಯಿಂದ ಇದು ಅರ್ಧ ಗಂಟೆ ಇದನ್ನು ಬೇಯಿಸ್ತಾರೆ. ನೋಡ್ತಾ ಇರ್ಬೋದು ಹೆಂಗೆ ಅಮುಕ್ತವ್ರೆ ಒಳಕ್ಕೆ. ಅದನ್ನು ರೊಟೇಟ್ ಮಾಡಿಬಿಟ್ಟು ಅರ್ಧ ಗಂಟೆ ಬೇಯಿಸ್ತಾರೆ. ಅರ್ಧ ಗಂಟೆ ಬೇಯಿಸಾದ್ಮೇಲೆ ಎತ್ಬಿಟ್ಟು ಅಲ್ಲಿಗೆ ಹಾಕ್ತಾರೆ. ಇನ್ನು ಇದು ಈ ಕಲರ್ ಇರಲ್ಲ, ಎಲ್ಲ ಬೇರೆ ಬೇರೆ ಕಲರೇ ಇರ್ತದೆ. ಅದು ನೋಡೋಕ್ಕೆ ಫೈನಲ್ ಪ್ರಾಡಕ್ಟ್ ನಿಮಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲೇನು ಇದೆಯಲ್ಲ ಹಳದಿ ಕಲರು, ಈ ಕಲರ್ನ ಇದ್ರೊಳಗೆ ಮಿಕ್ಸ್ ಮಾಡಿದ್ಮೇಲೆ ಇದು ಕೆಂಪಗಾಗುತ್ತೆ ಬಟ್ಟೆ. ನೀವು ಹಳದಿ ಕಲರ್ ಮಿಕ್ಸ್ ಮಾಡಿದ್ರೆ ಕೆಂಪಗಾಗುತ್ತೆ ಬಟ್ಟೆ. ಆ ಕೆಂಪಗಾಗಿರೋ ಬಟ್ಟೆನ ಮತ್ತೆ ಇನ್ನೊಂದು ಸಲ ಒಣಗಿಸ್ಬಿಟ್ಟು ಮಾರಾಟ ಮಾಡ್ತಾರೆ. ಅಂದರೆ ಇಲ್ಲಿ ಬೇಯಿಸಾದ್ಮೇಲೆ ಇಲ್ಲೆಲ್ಲ ತೊಳಿತಾರೆ, ಮತ್ತೆ ಇನ್ನೊಂದು ಸಲ ಇಲ್ಲಿ ತೊಳೆದಾದ್ಮೇಲೆ ಅಲ್ಲಿ ತಗೊಂಡು ಅಲ್ಲಿ ಇನ್ನೊಂದು ಸರಿ ತೊಳಿತಾರೆ. ಒಂದು 2-3 ಸಲ ವಾಶ್ ಮಾಡ್ಬಿಟ್ಟು ಆಮೇಲೆ ಒಣಗಿಸ್ತಾರೆ. ಇಲ್ಲೊಂದು ಹೋಟೆಲ್ಗೆ ಬಂದಿದ್ದೀವಿ. ಆ ಹೋಟೆಲಲ್ಲ ಆಶಾಪುರ ನಾಷ್ಟಾ ಹೌಸ್ ಅಂತ ಬರ್ದವ್ರೆ. ಇಲ್ಲಿ ಬೆಳಗ್ಗೆ ಏನೇನು ತಿಂಡಿ ತಿಂತಾರೆ ಅಂತ ನೋಡೋಣ. ಬೆಳಗ್ಗೆ ಇವರು ಖಮ್ಮಣ್ ತಿಂತಾರೆ, ಮತ್ತು ಪಕೋಡ ತಿಂತಾರೆ, ಜಿಲೇಬಿ ತಿಂತಾರೆ, ಸಮೋಸ ತಿಂತಾರೆ, ಪಾಪಡ್ ತಿಂತಾರೆ. ಇದೇನೋ ಮಸಾಲ ಕಿಟ್ಟವ್ರೆ, ಇದೇನೋ ವಡಪಾವ್ ತಿಂತಾರೆ. ಇದು ನೋಡ್ತಾ ಇರ್ಬೋದು ನೀವು, ಎಳ್ಳು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಶೇಂಗಾ ಚಿಕ್ಕಿ ಮಾಡ್ತಾರಲ್ಲ ಆ ಥರ ಚಿಕ್ಕಿ ಮಾಡಿರೋದು, ಮನೇಲಿ ಮಾಡಿರೋದು. ಇವಾಗ ನಾನು ಖಮ್ಮಣ್ ತಿಂತೀನಿ ಒಂದು ಪ್ಲೇಟು. ನಾನಿಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಇವರು ಎಲ್ಲ 2 ಸಲ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಫುಲ್ ಹೆಂಗೆ ರೋಡ್ಗೆ ಹಾಕೋ ಡಂಬರ್ ಇದ್ದಂಗಿದೆ ಅಂತ. ಅದನ್ನು ಆಲ್ರೆಡಿ ಒಂದು ಸಲ ಕರೆದಿಟ್ಟಿರ್ತಾರೆ ಬೆಳಗ್ಗೆ, ಮತ್ತೆ ಇನ್ನೊಂದು ಸಲ ಜನಕ್ಕೆ ಬಿಸಿದು ಬೇಕಂತ ಇನ್ನೊಂದು ಸಲ ಕರೆದು ಕೊಡ್ತಾರೆ. ದಾದಾ ಮೇರೆ ಪ್ಲೇಟ್ ಕಮ್ಮಂಡೇನು. ಇದೊಂದು ಮಾತ್ರ ಬೆಳಗ್ಗೆ ಮಾಡಿ ಸಾಯಂಕಾಲ ಮಟ್ಟ ಹಂಗೆ ಓಡಿಸ್ತಾರೆ. ಇದೊಂಥರ ಇಡ್ಲಿ ಇದ್ದಂಗೆ. ಇಲ್ಲಿ ಇದಿಷ್ಟಕ್ಕೆ 30 ರೂಪಾಯಿ. ನಮ್ಮ ಕಡೆ ಒಂದು ಪ್ಲೇಟ್ ಒಳ್ಳೆ ಇಡ್ಲಿ ಬಂದಿರೋದಲ್ವಾ.
हेलो गाइस, भाई को फॉलो करो, सपोर्ट करो, दिल से सपोर्ट करो। भाई 9 देश घूम के आया है और अभी जा रहा है साउथ अफ्रीका की तरफ। फॉलो करो भाई का व्लॉग, डेली देखो। भाई डेली व्लॉग डालते हैं? नहीं डालते हो? क्यों नहीं डालते हो? हाँ तो कभी कभी डालते हैं, देखे करो, मजा करो। ನಾನು 4 ವರ್ಷ ಆದಮೇಲೆ ಮತ್ತೆ ಕಚ್ಚಿಗೆ ಬರ್ತಾ ಇದ್ದೀನಿ. ಕಚ್ಚಲ್ಲಿ ಸುಪ್ರಸನ್ನ ಅಂತಿದ್ರು ಒಬ್ಬರು. ಅವರಿಲ್ಲಿ ಕನ್ನಡ ಸಂಘ ಮಾಡಿಕೊಂಡು ಕನ್ನಡಿಗರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದಾರೆ. ತುಂಬ ಒಳ್ಳೆ ಮನುಷ್ಯ. 4 ವರ್ಷ ಆದಮೇಲೆ 3 ವರ್ಷ ಆದಮೇಲೆ ಅವ್ರನ್ನ ಮತ್ತೆ ನೋಡೋಕೆ ಹೋಗ್ತಿದ್ದೀನಿ. ನಾನು ಅವ್ರಿಗೆ ಹೇಳಿಲ್ಲ ಬರ್ತಾಯಿದ್ದೀನಿ ಅಂತ. ಸುಮ್ಮನೆ ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತ. ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಸರ್ ನಮಸ್ಕಾರ. ಸರ್ ನಾನು ಇಲ್ಲೇ ಇದ್ದೀನಿ ಸರ್. ಮತ್ತೆ ಹೇಗಿದ್ದೀರಾ? ಮತ್ತೆ ಇಲ್ಲ ಸರ್, ಹಂಗೆ ಸುಮ್ಮನೆ ನೆನ್ಸ್ಕೊಂಡೆ. ಎಲ್ಲಿ ಸರ್ ಏನು ಅಂಗಡಿಲಿದ್ದೀರಾ ಮನೇಲಿದ್ದೀರಾ? ಹೌದಾ ಸರ್, ಈ ಒಂದು ಫೋನ್ ಬರ್ತೀವಿ, ಒಂದು 5 ನಿಮಿಷ ಮಾಡ್ತೀನಿ. ಫೋನ್ ಬರ್ತೀವಿ ಸರ್, ಒಂದು 5 ನಿಮಿಷ ಮಾಡ್ತೀನಿ. ನೋಡಿದ್ರಿ, ಅವ್ರು ಫುಲ್ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಅಂತಲೇ ಕಾಲರ್ ಟ್ಯೂನ್ ಇಟ್ಕೊಂಡವ್ರೆ. ಅವ್ರ ಅಂಗಡಿಯಿಂದ ಒಂದು 400 ಮೀಟ್ರ್ ದೂರ ಇದ್ದೀನಿ ಅಷ್ಟೇ ನಾನು. ಇಲ್ಲೇ ಮುಂದೆ ಇದೆ ಅವ್ರ ಅಂಗಡಿ. ಅವ್ರ ಅಂಗಡಿಗೆ ಕನ್ನಡದಲ್ಲಿ ಬೋರ್ಡ್ ಹಾಕೋರೆ, ಸೂರಜ್ ಮೆಡಿಕಲ್ಸ್ ಅಂತ. ತೋರಿಸ್ತೀನಿ ನಿಮಗೆ. ಗುಜರಾತಿಗೆ ಬಂದ್ಬಿಟ್ಟು ಇಲ್ಲಿ ಸೂರಜ್ ಮೆಡಿಕಲ್ಸ್ ಅಂತ ಕನ್ನಡದಲ್ಲಿ ಅಂಗಡಿ ಹೆಸರಾಗ್ಬಿಟ್ಟು ಮಸ್ತ್ ಮಾತ್ರ ಸೂಪರ್. ತುಂಬ ಒಳ್ಳೆ ಮನುಷ್ಯ ಅವರು. ಇಲ್ಲೇ ಬರುತ್ತೆ ಅವ್ರ ಅಂಗಡಿ. ಎಲ್ಲೋಯ್ತು ಕಾಣಿಸ್ತಾನೆ ಇಲ್ವಲ್ಲ? ಹಾಂ, ಇಲ್ಲೇ ಇದೆ ನೋಡ್ರಿ, ಸೂರಜ್ ಮೆಡಿಕಲ್ಸ್ ಅಂತ. ಮತ್ತೆ ಸರ್ ಹೆಂಗಿದ್ದೀರಾ? ಊಟ ಮಾಡ್ತೀರಾ ಸರ್? ಇಲ್ಲ ಹಾಂ ಇದೆ ಭೈರವ. ಸರ್ ನಾನು ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಹಾಂ ತಣ್ಣೀರೇ ಸರ್. ಮತ್ತೆ ಸರ್ ಇನ್ನೂ ಹಂಗೆ ಇದ್ದೀರಾ? ಹೆಂಗಾಗಿ 3 ವರ್ಷ ಆಯಿತು. ಭೈರವನ್ಗೆ ಜಾಸ್ತಿ ಚಳಿ ಆಗ್ಬೋದು, ಒಂದು ಬಟ್ಟೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸುಪ್ರಸನ್ನ ಸರಿ ಅವ್ರ ಗಾಡಿನ ಕೊಟ್ಬಿಟ್ಟು ಅವ್ರ ಅಂಗಡಿಲಿರೋ ಹುಡುಗನ್ನ ಕಳಿಸ್ಬಿಟ್ಟು ಮಾರ್ಕೆಟಲ್ಲಿ ಬಟ್ಟೆ ತೊಗೊಂಬರೋ ಕಳಿಸಿದ್ರು. ಜೊತೆ ಊಟನೂ ಮಾಡಿಕೊಂಡು ನಾನು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ಸರಿ ಸರ್, ಬರೋಣ. ಥ್ಯಾಂಕ್ಸ್. ಓಕೆ ಹಾಂ ಬ್ರೋ, ಬಾಯ್ ಬಾಯ್.